ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂತಹ ಏರ್ ಆಯಿಲ್ ಆಗಿರ್ಬೋದು, ಹಾಗೆ ಹೇರ್ ಪ್ಯಾಕ್ಸ್, ಹಾಗೆ ನಾನು ಮಂತ್ಲಿ ಒನ್ಸ್ ಯಾವ ರೀತಿ ಹೇರ್ ಕಟ್ ಮಾಡ್ತೀನಿ ಅದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಕೂದಲು ಅಂದರೆ ತುಂಬ ಇಷ್ಟ ಇರುತ್ತಲ್ವ, ಸೊ ಅದನ್ನು ಯಾವ ರೀತಿ ಕೇರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಗೈಸ್, ಈ ಒಂದು ವಿಡಿಯೋನ ಫುಲ್ ನೋಡಿ, ಹೋಪ್ ನಿಮಗೆ ಇಷ್ಟ ಆಗ್ಬೋದು, ಹಾಗೆ ಯೂಸ್ಫುಲ್ ಕೂಡ ಆಗ್ಬೋದು. ನನ್ನ ಹೇರ್ ಗ್ರೋತ್ ಸೀಕ್ರೆಟ್ಸ್ನ ನಾನು ಇದರಲ್ಲಿ ರಿವೀಲ್ ಮಾಡಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ ಗೈಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ಫಸ್ಟ್ ಇವಾಗ ನಾನಿಲ್ಲಿ ಹೇರ್ ಗ್ರೋತ್ಗೆ ಬೇಕಾಗಿರೋಂಥ ಆಯಿಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಕೊಕೊನೆಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲ್ನ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಹಾಗೆ ನಾನು ಮನೇಲಿ ಮಾಡಿರೋಂಥ ಕೊಕೊನೆಟ್ ಆಯಿಲ್ ಇತ್ತು, ಸೊ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಲವಂಗ ಹಾಗೆ ಕಲೋಂಜಿ ಸೀಡ್ಸ್ ಮತ್ತು ಮೆಂತಿ ಸೀಡ್ಸ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬ್ರಿಂಗ್ರಾಜು ಹಾಗೆ ತುಳಸಿ ಲೀಫ್ ಇರುತ್ತಲ್ವ, ಸೊ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನನಗೆ ಇನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ಅನ್ನಿಸ್ತು, ಸೊ ಅದಕ್ಕೆ ಇಲ್ಲಿ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಅದು ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಆದಷ್ಟು, ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನಾವು ಈ ಆಯಿಲ್ನ ಒಂದು ದಿನ ಅಥವಾ 2 ದಿನ ಅಥವಾ 3 ದಿನ ಯೂಸ್ ಮಾಡಿ ಬಿಟ್ಬಿಟ್ರೆ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಆದಷ್ಟು ನೀವು 6 ಮಂತ್ಸ್ ಆರ್ 3 ಮಂತ್ಸ್ ಆದರೂ ನೀವು ಮಿನಿಮಮ್ ಯೂಸ್ ಮಾಡಲೇಬೇಕು. ಸೊ ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ, ಇದು ಯಾವ ಕಲರ್ ಬಂದಿದೆ. ಈ ಒಂದು ಕಲರ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು, ನೀವೇನಾದರೂ ಆಲಿವ್ ಆಯಿಲ್ ನಿಮ್ಮ ಒಂದು ಹೇರ್ಗೆ ಸೆಟ್ ಆದರೆ ಆಲಿವ್ ಆಯಿಲ್ ಕೂಡ ಯೂಸ್ ಅಂದರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಆಲ್ಮಂಡ್ ಆಯಿಲ್ ಇದ್ದರೆ ಆಲ್ಮಂಡ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಲ್ಲಿ ಹರಳೆಣ್ಣೆ ಮಾತ್ರ ಹಾಕ್ಕೊಂಡು ಇದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಟಲ್ಗೆ ಹಾಕಿಟ್ಕೊಂಡು ಯಾವಾಗ ನೀವು ಆಯಿಲ್ ಮಸಾಜ್ ಮಾಡ್ಕೊಳ್ತೀರಲ್ವ, ಸೊ ಆವಾಗ ತಲೆಗೆ ಇಟ್ಕೊಂಡು ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ರೂಟ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೈಸ್. ಇವಾಗ ಬನ್ನಿ, ನಾನು ನಿಮಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ನ ತೋರಿಸ್ಕೊಡ್ತೀನಿ. ನಾರ್ಮಲಾಗಿ ನಾನು ಇದನ್ನು ಅಂದರೆ ಅಂಗಡಿಗಳಲ್ಲಿ ಸಿಗುತ್ತಲ್ವ ಹೆನ್ನ ಪ್ಯಾಕೆಟ್ಸು, ಸೊ ಅದರಿಂದನೇ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಬಟ್ ಈ ಸಲ ನನಗೆ ಹೆನ್ನ ಲೀವ್ ಸಿಕ್ಕಿತ್ತು, ಸೊ ಅದಕ್ಕೋಸ್ಕರ ನಾನು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕ್ಲೀನಾಗಿ ಫಸ್ಟು ಮೆಹಂದಿ ಎಲೆನ ತೊಳೆದಿಟ್ಕೋಬೇಕು. ಅದಾದಮೇಲೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು, ಇದು ಬೇಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಸೊ ಇದಕ್ಕೆ ಸ್ವಲ್ಪ ಡಿಕಾಷನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಹೇರ್ಗೆ ಒಂದೊಳ್ಳೆ ಶೈನಿಂಗ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಹೇರ್ ಯಾರ್ದು ರಿಂಕಲ್ಸ್ ಇರುತ್ತಲ್ವ ಜಾಸ್ತಿ, ಅಂಥವರು ಹೇರ್ ಸ್ಮೂತ್ನಿಂಗ್ ಆಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಕೈಯಲ್ಲಿ ಇವಾಗ ಯಾವ ರೀತಿ ಕಲರ್ ಆಗಿದೆ ಅಂತ ಹೇಳಿ. ಈ ರೀತಿ ಕಲರು ನೀವು ಹೇರ್ಗೆ ಅಪ್ಲೈ ಮಾಡಿದ್ದಾದಮೇಲೆ ಆಗಲ್ಲ, ಯಾಕಂದರೆ ಇದು ನ್ಯಾಚುರಲ್ ಆಗಿ ನಾವು ತೊಗೊಂಡಿರೋದ್ರಿಂದ ಅಷ್ಟೊಂದು ಕಲರ್ ಏನು ಚೇಂಜಸ್ ಆಗೋದಿಲ್ಲ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ನು ಕೂಡ ಆ್ಯಡ್ ಮಾಡಿಕೊಂಡು, ಆಮೇಲೆ ಕರ್ಡ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲದನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಹೇರಲ್ಲಿ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೇರ್ ಏನಾದರೂ ವೈಟ್ ಆಗಿದ್ದರೆ ಅದು ಕೂಡ ಕಲರ್ ಬರೋದಕ್ಕೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ಸೊ ಮತ್ತು ನಮ್ಮ ಹೇರ್ ಸ್ಟ್ರೈಟ್ನಿಂಗ್ ಆಗೋದಕ್ಕಾಗಿರ್ಬೋದು, ಮತ್ತು ಹೇರ್ ಶೈನಿಂಗ್ ಆಗಿ ಹೊಳೆಯೋದಕ್ಕೆ ಪ್ರತಿಯೊಂದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಕರ್ಡ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಡಿ. ಇದನ್ನು ಕೂಡ ಅಷ್ಟೇ, ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಹೇರ್ಗೆ ರೂಟಿಂದ ಅಪ್ಲೈ ಮಾಡಿ. ಸೊ ಆವಾಗ ನಿಮ್ಮ ಹೇರ್ಗೆ ಒಂದೊಳ್ಳೆ ಅಂದರೆ ನಿಮ್ಮ ಹೇರ್ ಕೇರಲ್ಲಿ ಒಂದೊಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಸೊ ಇದನ್ನು ಕೂಡ ಅಷ್ಟೇ, ನೀವು ಯಾವುದೇ ಒಂದು ಪ್ಯಾಕ್ ಅಪ್ಲೈ ಮಾಡಲಿ ಅಥವಾ ಆಯಿಲ್ ಅಪ್ಲೈ ಮಾಡಲಿ, ಏನೇ ಮಾಡಲಿ ಅಟ್ಲೀಸ್ಟ್ ಮಿನಿಮಮ್ 3 to 4 ಮಂತ್ಸ್ ಅಥವಾ 6 ಮಂತ್ಸ್ ಆದರೂ ನೀವು ಯೂಸ್ ಮಾಡಬೇಕು. ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಫ್ರಂಟ್ ಹೇರು ಲಾಸ್ಟ್ ಟೈಮ್ ಕಟ್ ಮಾಡಿಸಿದ್ದೆ, ನೀವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿ ಬೇಕಾದರೆ ನಂದು ಫ್ರಂಟ್ ಹೇರ್ ಕಟ್ ಆದಾಗ ಅದು ಜಸ್ಟ್ ನೆಕ್ವರೆಗೂ ಅಷ್ಟೇ ಇತ್ತು. ಸೊ ಇವಾಗ ಫ್ರಂಟ್ ಹೇರ್ ಕೂಡ ನಂದು ಸ್ವಲ್ಪ ಬೆಳೆದಿದೆ. ಸೊ ಆ ಥರ ನಮ್ಮ ಒಂದು ಹೇರ್ ಕೇರಲ್ಲಿ ರಿಸಲ್ಟ್ ಸಿಗಬೇಕು ಅಂದರೆ ನಾವು ಫಸ್ಟು ಕೇರ್ ಅನ್ನೋದು ಚೆನ್ನಾಗಿ ತಗೋಬೇಕು. ಅದು ಹೇರೇ ಆಗಿರ್ಬೋದು, ಫೇಸೇ ಆಗಿರ್ಬೋದು, ನಾವು ಎಷ್ಟು ಕೇರ್ ತಗೊಳ್ತೀವೋ ಅಷ್ಟು ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ನಾನಿವಾಗ ಈ ರೀತಿ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಆದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಕ್ರಾಪ್ಸ್ ತೆಗೆದು ನೀವು ಪ್ಯಾಕ್ನ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಗೆ ಯಾರಿಗಾದರೂ ಹೇರ್ ಅಂದರೆ ಪ್ಯಾಕ್ ಹಾಕೋದಕ್ಕೆ ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಅವ್ರ ಹತ್ರ ಸಪೋರ್ಟ್ ತೊಗೊಂಡು ಕೂಡ ನೀವು ಪ್ಯಾಕ್ನ ಅಪ್ಲೈ ಮಾಡಿಸ್ಕೋಬೋದು. ಸೊ ಆವಾಗ ಇನ್ನೂ ಕ್ಲೀನಾಗಿ ಅವ್ರು ಅಪ್ಲೈ ಮಾಡ್ತಾರೆ, ಅಂದರೆ ರೂಟ್ಸ್ಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ತಾರೆ, ಎಲ್ಲೂ ಮಿಸ್ ಮಾಡೋದಿಲ್ಲ. ಅಥವಾ ನೀವು ಈ ರೀತಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ಕೂದಲನ್ನ ತಗೊಂಡು ಅಲ್ಲಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಈ ರೀತಿ ರೌಂಡಾಗಿ ಸುತ್ಕೊಬಿಟ್ಟು ಇನ್ನು ಉಳಿದಿದ್ದೇನು ಕೂಡ ಅಷ್ಟೇ ನೀವು
ಅಂದರೆ ಅಲ್ಲಲ್ಲಿ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಸುತ್ತಾ ಇದ್ದರೆ ನೀವು ಬಿಚ್ಚೋವರೆಗೂ ಆ ಗಂಟು ಬಿಚ್ಚೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೆ ಈ ಒಂದು ಪ್ಯಾಕ್ ಅಪ್ಲೈ ಮಾಡೋದ್ರಲ್ಲಿ ಒಂದೇ ಒಂದು ಇರಿಟೇಟ್ ಏನಾಗುತ್ತೆ ಅಂದರೆ, ನಾವು ಪ್ಯಾಕ್ ಅಪ್ಲೈ ಮಾಡಿದ್ದಾದಮೇಲೆ ಅದು ಒಂಥರ ರಸ ಥರ ಸೋರ್ತಾ ಇರುತ್ತೆ. ಸೊ ಅದೊಂದು ದೊಡ್ಡ ಹಿಂಸೆ. ಸೊ ಅದಕ್ಕೇ ನಾನು ಲಾಸ್ಟಲ್ಲಿ ಕವರ್ ಹಾಕಿ ಕಟ್ಟಿಬಿಟ್ಟಿದ್ದೆ. ನೀವು ಕೂಡ ಅಷ್ಟೇ, ಏನಾದರೂ ನಿಮ್ಗೆ ಆ ಥರ ಹಿಂಸೆ ಅನಿಸಿದೆ ಅಂದರೆ ಹೇರ್ಗೆ ಕವರ್ ಹಾಕಿ ಕಟ್ಟಿಬಿಡಿ. ಅದಾದಮೇಲೆ ಒಂದು ಟವಲ್ ಏನಾದರೂ ನೆಕ್ಕಿಗೆ ಸುತ್ಕೊಳ್ಳಿ. ಸೊ ಆವಾಗ ಬಟ್ಟೆ ಎಲ್ಲ ಹಾಕ್ದಿರ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಒಂದು ಡ್ರೆಸ್ ಮೇಲೆ ಒಂದು ಟೀ ಶರ್ಟ್ ಕೂಡ ಹಾಕ್ಕೊಂಡಿರೋದು. ಯಾಕಂದರೆ ಎಲ್ಲ ಸೋರಿದ್ರೆ ನಮಗೂ ಇರಿಟೇಟ್ ಆಗುತ್ತೆ, ಇನ್ನೊಂದ್ಸಲ ಪ್ಯಾಕ್ ಹಾಕ್ಕೊಳ್ಳೋಂಥ ಮನಸ್ಸು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ನಮ್ಮ ಹೇರ್ಗೆ ಮನೆಯಲ್ಲೇ ಇರುವಂತಹ ಐಟಮ್ಸಿಂದ ನಾವು ಹೇರ್ ಪ್ಯಾಕ್ನ ಅಥವಾ ಹೇರ್ ಆಯಿಲ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ. ನಾವು ಒಂದು ಒಳ್ಳೆ ಕೇರ್ ತಗೋಬೋದು ನಮ್ಮ ಹೇರ್ಗೆ. ಅಷ್ಟೇ ಅಲ್ಲ, ಹೇರ್ ಗ್ರೋತಲ್ಲೂ ಕೂಡ ನೀವು ರಿಸಲ್ಟ್ನ ಕಾಣ್ತೀರಾ. ಸೊ ಈ ರೀತಿ ಎಲ್ಲ ನಾನು ನನ್ನ ಒಂದು ಫೇಸ್ಗಾಗಿರ್ಬೋದು ಅಥವಾ ನನ್ನ ಹೇರ್ ಕೂಡ ಅಷ್ಟೇ, ನಾನು ಆದಷ್ಟು ಹೋಮ್ ರೆಮಿಡೀಸ್ನೇ ಟ್ರೈ ಮಾಡ್ತೀನಿ. ಎಕ್ಸ್ಪೆಷಲಿ ನಾನು ನನ್ನ ಒಂದು ಹೇರ್ಗಂತೂ ಮನೇಲಿ ಏನಿದೆಯಲ್ವ ಅದರಿಂದನೇ ನಾನು ಜಾಸ್ತಿ ಟ್ರೈ ಮಾಡೋದು. ಈವನ್ ಈ ಒಂದು ಹೇರ್ ಪ್ಯಾಕ್ನ ನನ್ನ ಹಸ್ಬೆಂಡ್ಗೂ ಕೂಡ ಅಪ್ಲೈ ಮಾಡಿದ್ದೆ. ಡ್ಯಾಂಡ್ರಫ್ಗಂತೂ ಮಾಡಿಸಿದ ಪ್ಯಾಕ್ ಅಂತ ಹೇಳ್ಬೋದು ಇದು. ಯಾಕಂದರೆ ನಾವು ಇದರಲ್ಲಿ ಕರ್ಡ್ ಯೂಸ್ ಮಾಡಿರೋದ್ರಿಂದ ಕರ್ಡಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಹೇರ್ ಕೇರ್ಗೆ. ಈಗ ಕಂಪ್ಲೀಟಾಗಿ ನಾನು ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ನಾನು ಸ್ನಾನ ಮಾಡ್ಕೊಳ್ತೀನಿ. ಸೊ ಈ ರೀತಿ ನಾನು ವೀಕ್ಲಿ ಟ್ವೈಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಬನ್ನಿ ಗೈಸ್, ನಾನು ಹೇರ್ ಕಟ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಈ ಒಂದು ಹೇರ್ ಕಟ್ನ ಮಂತ್ಲಿ ಒನ್ಸ್ ಮಾಡ್ತೀನಿ, ಅಥವಾ 2 ಮಂತ್ಗೆ ಒಂದ್ಸಲ ಅಥವಾ 3 ಮಂತ್ಸ್ಗೆ ಒಂದ್ಸಲ ಮಾಡ್ತೀನಿ. ಈ ಸಲ ನನ್ನ ಹೇರ್ ಕೂಡ ತುಂಬ ಸ್ಪ್ಲಿಟ್ ಹೇರ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಕಟ್ಟೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಫಸ್ಟು ಮೇಲೆ ಒಂದು ರಿಬ್ಬನ್ ಹಾಕ್ಕೋಬೇಕು. ಈ ಒಂದು ರಿಬ್ಬನ್ನ ಹಾಕ್ಕೊಳ್ಳೋಕ್ಕೂ ಮುಂಚೆ ಕ್ಲೀನಾಗಿ ತಲೆನ ಬಾಚ್ಕೊಳ್ಳಿ. ಅಂದರೆ ಒಂಚೂರು ಸಿಕ್ಕೆಲ್ಲ ಇರಬಾರ್ದು. ಆ ರೀತಿ ಕ್ಲೀನಾಗಿ ತಲೆನ ಬಾಚ್ಕೊಂಡಿದ್ದಾದಮೇಲೆ ಫಸ್ಟು ಮೇಲೆ ಒಂದು ರಿಬ್ಬನ್ ಹಾಕ್ಕೊಳ್ಳಿ. ಯಾವುದೇ ರೀತಿ ಫ್ರಂಟ್ಗೆ, ಅಂದರೆ ಕೂದಲನ್ನೆಲ್ಲ ಫ್ರಂಟ್ಗೆ ಹಾಕ್ಕೊಂಡು ರಿಬ್ಬನ್ ಹಾಕ್ತಾರಲ್ವ, ಆ ರೀತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಯು ಶೇಪಲ್ಲಿ ಕಟ್ ಮಾಡ್ತಾರಲ್ವ ಆ ರೀತಿ ಬರುತ್ತೆ. ಸೊ ನಿಮಗೆ ಸ್ಟ್ರೈಟ್ ಕಟ್ ಬೇಕು ಅಂದರೆ ಈ ರೀತಿ ಮಾಡಿಕೊಂಡು ಅಲ್ಲಿ 2ನೇ ರಿಬ್ಬನ್ ಹಾಕಿದ್ದೀನಲ್ವ ಅದನ್ನು ಕ್ಲೀನಾಗಿ ತುದಿ ಹತ್ರ ತೊಗೋಬೇಕು. ಅಂದರೆ ನಿಮಗೆ ಎಲ್ಲಿವರೆಗೂ ಕೂದಲು ಕಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಅಲ್ಲಿವರೆಗೂ ನೀವು ಕೂದಲು ಆ ರಿಬ್ಬನ್ನ ತಗೊಂಡು ಆಮೇಲೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಈ ಸಲ ತುಂಬ ಸ್ಪ್ಲಿಟ್ ಹೇರ್ಸ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಇಷ್ಟು ಹೇರ್ನ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟು ಹೇರು ಬೇಡ ಅಂತಂದರೆ ನೀವು ಸ್ವಲ್ಪ ಹೇರ್ನ ಕೂಡ ಕಟ್ ಮಾಡ್ಕೋಬೋದು. ಕ್ಲೀನಾಗಿ ಸ್ಟ್ರೈಟಾಗಿ ಬರುತ್ತೆ. ಯಾವುದೇ ರೀತಿ ಪಾರ್ಲರ್ಗೆ ಹೋಗ್ದಿರ ಮನೆಯಲ್ಲೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಸೊ ಪಾರ್ಲರ್ಗೆ ಹೋಗಿ ಸುಮ್ಮನೆ ಅಮೌಂಟ್ ಖರ್ಚು ಮಾಡೋದಕ್ಕಿಂತಲೂ ಈ ರೀತಿ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ಕಟ್ನ ನೀವೇ ಮಾಡ್ಕೋಬಹುದು. ಈಗ ನೋಡಿ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಅಂತ ಹೇಳಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡ್ತಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.